ಮತ್ತು ಜ್ಞಾನದ ಅವಶ್ಯಕತೆ ಇದೆಯೋ ಅವರು ದಕ್ಷಿಣಾಮೂರ್ತಿಯ ಆರಾಧನೆ ಮಾಡಿದರೆ ಅವರಿಗೆ तत्र हेतुः शिष्टास्य कालो नहि तत्र हेतुः शिष्टास्य कालो नहि तत्र हेतुः ಮೇಧಾ ದಕ್ಷಿಣಾಮೂರ್ತಿಯ ದೇವಸ್ಥಾನ ಆಗಿದೆ. ಇಲ್ಲಿ ವಿಶೇಷವಾಗಿ 5 ವಟವೃಕ್ಷಗಳಿವೆ. 5 ವಟವೃಕ್ಷದ ಕೆಳಗಡೆ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಮೇಧಾ ದಕ್ಷಿಣಾಮೂರ್ತಿಯು ಈಶ್ವರನ ಸ್ವರೂಪವಾಗಿದ್ದಾನೆ. ಇವನು ಶಾಂತಮೂರ್ತಿಯಾಗಿದ್ದಾನೆ ಮತ್ತು ವಿದ್ಯಾಧಿಪತಿ. ಯಾರಿಗೆ ವಿದ್ಯೆಯ ಅವಶ್ಯಕತೆ ಇದೆಯೋ ಮತ್ತು ಜ್ಞಾನದ ಅವಶ್ಯಕತೆ ಇದೆಯೋ ಅವರು ದಕ್ಷಿಣಾಮೂರ್ತಿಯ ಆರಾಧನೆ ಮಾಡಿದರೆ ಅವರಿಗೆ ವಿದ್ಯೆಯ ಮತ್ತು ಜ್ಞಾನದ ರಾಶಿಯು ಸಿಗುತ್ತದೆ. ಹಾಗೆ ಅಲ್ಲಿ ಕೆಳಗಡೆ 4 ಋಷಿಗಳು ಕುಳಿತುಕೊಂಡಿದ್ದಾರೆ. ಅಂದರೆ ವಟಮೂಲೆ ಸ್ಥಿತಂ ತಂತಂ ಮೌನ ವ್ಯಾಖ್ಯಾನ ಕೋವಿದಂ ದಕ್ಷಿಣಾಮೂರ್ತಿ ಮೀಶಾನಂ ದಕ್ಷಿಣಾಮೂರ್ತಿಯೇ ನಮಃ. ಇಲ್ಲಿ 4 ಋಷಿಗಳು ಕೂತ್ಕೊಂಡಿದ್ದಾರೆ. ಸನಕ, ಸಂದನ, ಸನತ್ಸುಜಾತ, ಸನತ್ಕುಮಾರ ಅಂತ. ಗುರು ಯಾರು ಅಂದರೆ ಯುವ, ಅಂದರೆ ತುಂಬ ಚಿಕ್ಕವನು ಗುರು. ಹಾಗೂ ಶಿಷ್ಯರು ಯಾರು ಕೇಳಿದ್ರೆ 4 ಜನ ಋಷಿಗಳು, ವೃದ್ಧರು. ಅಂತಹ ದಕ್ಷಿಣಾಮೂರ್ತಿಯ ಸನ್ನಿಧಾನ ಇದು. ಇಲ್ಲಿ ವಿಶೇಷವಾಗಿ ಗುರುವಾರ ಮತ್ತು ಸೋಮವಾರ ದಿನ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಆಗುತ್ತೆ. ಹಾಗೆ ಗುರುವಾರ ವಿಶೇಷವಾಗಿ 108 ದೀಪಗಳನ್ನು ಹಚ್ಚಿ ದೀಪೋತ್ಸವ ಆಗುತ್ತೆ. ಹಾಗೆ ವೇದ ವಿಜ್ಞಾನ ಗುರುಕುಲದ ವಿದ್ಯಾರ್ಥಿಗಳೆಲ್ಲ ಬಂದು ರುದ್ರ ಪಾರಾಯಣವನ್ನು ಸಾಯಂಕಾಲ ಮಾಡ್ತಾರೆ. ಹಾಗೆ ಭಾಗವತ ಪ್ರವಚನಾದಿಗಳನ್ನು ಕೂಡ ಇಲ್ಲಿ ನಡೆಸ್ತಾರೆ.
अस्तु अयं खादनीयम् एतेषु सर्वेषु वृक्षेषु तिक्तं फलमपि भवति मिष्टं फलमपि भवति मिष्टं नाम यत् पक्वं जातं मधुरम् अस्ति इत्यर्थः यद् अपक्वं तत् कथं भवति तिक्तं भवति कदाचित् तद् रोगः आगतः वा केनचित् कारणेन पक्वं चेदपि तत् किं भवति तिक्तं भवति अतः सर्व दुष्टाः शिष्टाश्च भवन्ति तत्र कालः न हि हेतुः कालः दुष्टः अस्ति अतः जनाः दुष्टाः इति वा कालः शिष्टः अस्ति अतः जनाः शिष्टाः इति वा कार्यकारणभावः न कल्पनीयः लोके यथा प्राज्ञाः भवन्ति तथा अज्ञाश्च भवन्ति इति शब्दः आवर्तनीयः सर्वत्र यथा प्राज्ञाः भवन्ति तथा अज्ञाः अपि भवन्ति यथा द्रुमेषु द्रुमः नाम वृक्षः द्रुमेषु तिक्तञ्च मिष्टञ्च फलं भवति सम्यक् वा यथा हि लोके पण्डिताः भवन्ति तथा मन्दाः यथा च वृक्षेषु फलानि स्वादूनि भवन्ति तथा तिक्तानि एवं सर्वस्मिन्नपि काले सन्तः असन्तः सन्तः नाम असन्तः नाम उभयविधाः अपि मनुष्याः अवश्यं भवन्ति कालः तत्र कारणं न पुनः पाठयामि मिलित्वा कथयन्तु